ಪುಟ್ಟರಂಗ ಶೆಟ್ಟಿ. ಮಾನ್ಯ ಅಧ್ಯಕ್ಷರೇ, 785ರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಪ್ರವಾಸೋದ್ಯಮ ಸಚಿವರಿಂದ ಉತ್ತರ ಕೇಳಬಯಸ್ತೀನಿ. ಮಾನ್ಯ ಸಚಿವರು. ಪ್ರವಾಸೋದ್ಯಮ ಇಲಾಖೆ ಸಚಿವರ ಅವರ ಪರವಾಗಿ ಉತ್ತರಗಳನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಇಲ್ಲಿ ನಾನು ಕೇಳಿರೋ ಪ್ರಶ್ನೆಗಾಗಲಿ ಈ ಉತ್ತರಕ್ಕಾಗಲಿ ಯಾವುದೇ ಸಂಬಂಧನೂ ಇಲ್ಲ. ಒಂದಕ್ಕೂ ನಾನು ಕೇಳಿರೋದಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿನಲ್ಲಿ 3 ವರ್ಷಗಳಲ್ಲಿ ಏನೇನು ಕಾಮಗಾರಿ ತಗೊಂಡಿದೆ, ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಂದು ಇಲ್ಲ, 1 ರೂಪಾಯಿನೂ ಹಾಕಿಲ್ಲ. ಸುಮಾರು 74 ಕೋಟಿ ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಬರಲ್ಲ. ಇದು ಕೊಳ್ಳಗಾಲ, ಗುಂಡಲ್ಪೇಟೆ. ನಮ್ಮಲ್ಲೂ ನಾನು ಮೊದಲಿಂದನೂ ನನ್ನ ಕಬಿನಿ ನಮ್ಮ ಸುವರ್ಣವತಿ ಭಾಗದಲ್ಲಿ ಒಂದು ಯಾತ್ರಿ ಭವನ ಮತ್ತು ಅದನ್ನು ಅಭಿವೃದ್ಧಿ ಮಾಡಿ ಸಾವಿರಾರು ಜನ, ಅದು ಯಾವತ್ತೂ ತುಂಬಿರ್ತಕ್ಕಂಥ ಡ್ಯಾಮು ಚಿಕ್ಕೋಳೆ ಮತ್ತು ಸುವರ್ಣವತಿಗಳು ತಮಿಳ್ನಾಡಿಗೆ ಬಾಡಿರ್ತಕ್ಕಂಥ ಏರಿಯಾ. ಅವತ್ತಿಂದ ಕೇಳ್ತೀನಿ, ಆ ಕರಿವರ್ಧ ಬೆಟ್ಟ ಅದು ನಮ್ಮ ತಪ್ಪಲ್ಲೇ ಇರ್ತಕ್ಕಂಥದ್ದು. 1 ರೂಪಾಯಿನೂ ಅಲ್ಲಿ ಹಾಕಿ ಯಾವುದೇ ಅಭಿವೃದ್ಧಿಗೆ ಮುಂದಾಗದೇ ಇರೋಕ್ಕೆ ಕಾರಣ ಏನಂತ ಗೊತ್ತಾಗಬೇಕು ನನಗೆ. ಓಕೆ. ಚಾಮರಾಜನಗರ ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮೇ ತಿಂಗಳಲ್ಲಿ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ. ಸುಮಾರು 44 ಕೋಟಿ 71,62,000ಕ್ಕೆ ಒಂದು ಇಡೀ ಜಿಲ್ಲೆಗೆ ಪ್ರಸ್ತಾವನೆ ಕಳಿಸಿದ್ದಾರೆ. ಅದರಲ್ಲಿ ಚಾಮರಾಜನಗರ ತಾಲೂಕಿಗೆ 7,20,00,000 ಪ್ರಸ್ತಾವನೆಯನ್ನು ಅದರಲ್ಲಿ ಸೇರಿಸಿದ್ದಾರೆ. ಆದರೆ ಆರ್ಥಿಕ ಇಲಾಖೆ ಮಾಮೂಲಿ ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರು ಇನ್ನೂ ಅದನ್ನು ಕನ್ಸಿಡ್ರೇಷನಲ್ಲೇ ಇಟ್ಕೊಂಡಿದ್ದಾರೆ. ಓಕೆ. ಇವರ ಮಾನ್ಯ ಸದಸ್ಯರ ಕ್ಷೇತ್ರದಲ್ಲಿ ಅವರೇನು ಪ್ರಸ್ತಾವನೆಗಳನ್ನು ಕೊಟ್ಟಿದ್ದಾರೆ ಅದು ಈ ಒಂದು ಜಿಲ್ಲಾ ಅಭಿವೃದ್ಧಿಯಲ್ಲೇ ಸೇರಿಕೊಂಡಿರ್ತಕ್ಕಂಥದ್ದು. ಅದನ್ನು ಆರ್ಥಿಕ ಇಲಾಖೆಯವರಿಗೆ ಮತ್ತೊಂದು ಬಾರಿ ಪುನರ್ ಪರಿಶೀಲನೆ ಮಾಡಿ ಅದಕ್ಕೆ ಅಲೋಕೇಶನ್ ಕೊಡಿ ಅಂತೇಳಿ ಪ್ರಸ್ತಾವನೆಯಲ್ಲಿ ತಿಳಿಸ್ತೇವೆ. ಜೊತೆಗೆ ಈಗಾಗಲೇ ಏನು 6 ಕ್ಷೇತ್ರಗಳಲ್ಲಿ ಸುಮಾರು 74 ಕೋಟಿ ರೂಪಾಯಿಗೆ ಹಣವನ್ನು ಒದಗಿಸಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆ ಅವರೇನು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಅದನ್ನು ಕೂಡ ಕನ್ಸಿಡ್ರೇಷನ್ಗೆ ತಗೊಳ್ತೀವಿ. ಅಧ್ಯಕ್ಷರ, 1 ನಿಮಿಷ. ನಾನು ಯಾಕಂದರೆ ನಾನು 4 ಬಾರಿ ಶಾಸಕನಾಗಿದ್ದೀನಿ. ಆವಾಗಿಂದು ಕೇಳ್ತೀನಿ. ಸುವರ್ಣವತಿ ಭಾಗದಲ್ಲಿ ಒಂದು 43 ಕೋಟಿಗೆ ಆವಾಗಿಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಒಂದು ಯಾತ್ರಿ ನಿವಾಸ ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಮಾಡಿಕೊಟ್ರೆ ಜನ ಎಲ್ಲ ಪ್ರತಿ ವಾರದಲ್ಲಿ ಭಾನುವಾರದಲ್ಲಿ ಸಾವಿರಾರು ಜನ ಹೋಗ್ತಾರೆ ಅಲ್ಲಿ ನೋಡೋದಕ್ಕೆ. ತಮಿಳ್ನಾಡಿಂದನೂ ಆ ಡ್ಯಾಮ್ನ ನೋಡೋಕ್ಕೆ ಎಲ್ಲ ಕಾಲದಲ್ಲೂ ತುಂಬಿರ್ತಕ್ಕಂಥ ಡ್ಯಾಮ್ ಅದು. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಅದನ್ನು ತಾವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಡ್ಬೇಕು ಅಂತ ಹೇಳ್ತೀನಿ. ಅದನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅದನ್ನು ಕನ್ಸಿಡ್ರೇಷನಿಗೆ